ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡನ್ನೂ ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ವೃಷಭ ರಾಶಿ 2026 ಜುಲೈ ತಿಂಗಳ ಈ ವಾರದಲ್ಲಿ ವೃಷಭ ರಾಶಿಯ ಫಲವನ್ನ ನಾವು ನೋಡೋದಾದ್ರೆ, ವೃಷಭ ರಾಶಿಯಲ್ಲಿ ಜನಿಸಿದಂತವರಿಗೆ ರಾಶಿಯಲ್ಲಿರುವಂತಹ ಕುಜಗ್ರಹ ಯೂಶುವಲ್ ಆಗಿ ಬಂದು ಆರೋಗ್ಯದಲ್ಲಿ ಕಿರಿಕಿರಿಗಳನ್ನ, ಅತಿ ಹೆಚ್ಚಾಗಿ ಬ್ಲಡ್ ಪ್ರೆಷರ್ ಕ್ರಿಯೇಟ್ ಮಾಡುವಂಥದ್ದು, ಸಣ್ಣ ಪುಟ್ಟ ಏಟುಗಳು, ಗಾಯಗಳಾಗುವಂಥದ್ದು, ಆಮೇಲೆ ಹಾಗೆ ಎತ್ತರದ ಸ್ಥಳಕ್ಕೆ ಹೋಗುವಂಥದ್ದು, ವಾಹನವನ್ನು ಸ್ಪೀಡ್ ಆಗಿ ಓಡಿಸುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ವೃಷಭ ರಾಶಿಯಲ್ಲಿ ಜನಿಸಿದಂತವ್ರು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬಿಪಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಬೇಕು. ತುಂಬಾ ಜನ ಅದು ಅನ್ನೌನ್ ಆಗಿರುತ್ತೆ. ಅದು ತುಂಬಾ ಜನಕ್ಕೆ ಅದು ಫೀಲೇ ಆಗಿರೋದಿಲ್ಲ. ಈ ಸಿಂಪ್ಟಮ್ಸ್ ಇಲ್ದಂಗೆ ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅದ್ರ ಬಗ್ಗೆ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡು ಫಿಸಿಕಲ್ ಆಕ್ಟಿವಿಟೀಸ್ ಗಳನ್ನ ಮಾಡಬೇಕು. ಈ ತರ ಅಧಿಕ ರಕ್ತದೊತ್ತಡ ವೃಷಭ ರಾಶಿಯವರಿಗೆ ಅತಿ ಹೆಚ್ಚಾಗೋ ಸಾಧ್ಯತೆ ಇದೆ. ಎರಡನೇ ಮನೆಯಲ್ಲಿರುವಂತಹ ಸೂರ್ಯ ಗ್ರಹದಿಂದ ಯೂಶುವಲ್ ಆಗಿ ಪ್ರಾಪರ್ಟಿನ ಯಾರು ಸೇಲಿಗೆ ಇರೋದ್ರಿಂದ ಇಟ್ಟಿದ್ರೆ, ಯಾವ್ದಾದ್ರು ಪ್ರಾಪರ್ಟಿ ಮಾರಾಟಕ್ಕಿದ್ರೆ ಬಹಳ ಬೇಗ ಸೇಲ್ ಆಗುವಂಥದ್ದು, ಅದು ತಗೊಳ್ಳುವಂತ ಸಾಧ್ಯತೆ. ಗೌರ್ಮೆಂಟ್ ರಿಲೇಟೆಡ್ ಇಂದ ಪ್ರಾಪರ್ಟಿ ಬರ್ಬೇಕಾಗಿರುತ್ತೆ, ಕೆಲವರಿಗೆ ಮನೆಗಳು ಬರ್ಬೇಕಾಗಿರುತ್ತೆ, ಜಾಗಗಳು ಬರ್ಬೇಕಾಗುತ್ತೆ ಗೌರ್ಮೆಂಟ್ ಇಂದ. ಅಂಥವ್ರಿಗೆ ಆ ಒಂದು ಪ್ರಾಪರ್ಟಿ ಸಿಗೋ ಸಾಧ್ಯತೆ ಇರುತ್ತೆ. ಗೌರ್ಮೆಂಟ್ ಅಲ್ಲದೆ ಕಾನೂನು ಮೂಲಕವಾಗಿ ಕೂಡ ಹೋರಾಟ ಮಾಡ್ತಿರ್ತಾರೆ, ಪ್ರಾಪರ್ಟಿ ನನಗೆ ಸಿಗಬೇಕು ಅಂತೇಳಿ. ಅಂಥವ್ರು ಕೂಡ ಜಯ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗೇನೆ ಪ್ರಾಪರ್ಟಿ ಮಾರಿ ಬರುವಂತಹ ಹಣದ ಸಾಧ್ಯತೆ ಕೂಡ ಇದೆ. ಮೂರನೇ ಮನೆಯಲ್ಲಿರುವಂತಹ ಗುರುಗ್ರಹ ಅಣ್ಣ ತಮ್ಮದ್ರ ಮಧ್ಯೆ ಒಂದು ಸಂತೋಷದ ಒಂದು ಸಂಯಮದ ಸಂಬಂಧವನ್ನು ಉಂಟು ಮಾಡುತ್ತೆ. ಇಬ್ಬರು ಕೂಡ ನೆಮ್ಮದಿಯಾಗಿರುವಂತಹ ಸಾಧ್ಯತೆ, ಜಗಳಗಳು, ವೈಮನಸ್ಸುಗಳು ದೂರ ಆಗುತ್ತೆ. ಚತುರ್ಥ ಭಾವದಲ್ಲಿರುವಂತಹ ಶುಕ್ರ ಗ್ರಹ ವೆಹಿಕಲ್ಗಳು ರಿಪೇರಿ, ವೆಹಿಕಲ್ಗಳು ಹಾಳಾಗುವಂಥದ್ದು, ರಿಪೇರಿ ಬರುವಂಥದ್ದು, ಇರೋ ವೆಹಿಕಲ್ಗಳನ್ನ ಕೊಡುವಂಥದ್ದು, ವೆಹಿಕಲ್ಗಳನ್ನ ತಗೊಳ್ಳೋಕೋಸ್ಕರ ತುಂಬಾ ಓಡಾಟ ಮಾಡುವಂಥದ್ದೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಹಾಗೇನೆ ಪ್ರಾಪರ್ಟಿ ಸಂಬಂಧಪಟ್ಟಂತೆ ರಿಪೇರಿಗಳು, ಮನೆ ರಿಪೇರಿ, ವಾಹನ ರಿಪೇರಿ, ಹಾಗೇನೆ ಹಳೆ ವಸ್ತುಗಳನ್ನ ತಗೊಳ್ಳುವಂಥದ್ದು, ಹಳೆ ವಸ್ತುಗಳಿಂದ ನೆಮ್ಮದಿ ಹಾಳಾಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ಮನೆಯಲ್ಲೂ ಕೂಡ ಕಿರಿಕಿರಿಯ ವಾತಾವರಣ, ನೆಮ್ಮದಿ ಹಾಳಾಗುವಂಥದ್ದು, ಜಗಳಗಳು, ಅನವಶ್ಯಕವಾಗಿ ನೀವು ಅದ್ರಲ್ಲಿ ಯಾವ್ದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ನೀವು ಯಾವ್ದು ತಪ್ಪೇ ಮಾಡಿರಲ್ಲ, ಆದ್ರೂ ಸಹ ಅನವಶ್ಯಕವಾಗಿ ನಿಮ್ಮ ಮನಸ್ಸನ್ನ ಹಾಳು ಮಾಡುವಂತ ಘಟನೆಗಳು ಕುಟುಂಬದಲ್ಲಿ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಒಂದು ಅಷ್ಟೊಂದು ಸಂತೋಷಕರವಾಗಿರುವಂತಹ ವಾತಾವರಣ ಇಲ್ಲ. ಅದೇ ನಂತರದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತವ್ರಿಗೆ, ಬಿಸ್ನೆಸ್ ಮಾಡುವಂತವ್ರಿಗೆ ಇದು ಬಹಳ ಸೂಕ್ತವಾಗಿರುವಂತಹ ಸಮಯ. ಅಧಿಕವಾಗಿರುವಂತಹ ಲಾಭವನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಬಹಳ ಸಂಚಾರ ಓಡಾಟಗಳಿರುತ್ತೆ. ಬಟ್ ತುಂಬಾ ಸಂಚಾರ ಮಾಡಿ ಲಾಭ ಮಾಡುವಂತವ್ರು ಕೆಲವರು ಇರ್ತಾರೆ. ಈಗ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿರ್ತಾರೆ. ಅವರ ಒಂದು ವಸ್ತುಗಳನ್ನ, ಅವ್ರು ಬೆಳೆದಿರುವಂತಹ ಉತ್ಪನ್ನಗಳನ್ನ ದೂರಕ್ಕೆ ಕಳಿಸ್ತಾ ಇರ್ತಾರೆ. ಅಂಥವ್ರಿಗೆ ಸಹ ಈ ಒಂದು ವೃಷಭ ರಾಶಿ ಹುಟ್ಟಿದಂಥವ್ರಿಗೆ ಈ ವಾರದಲ್ಲಿ ಅತ್ಯುತ್ತಮವಾಗಿರುವಂತಹ ಲಾಭದ ಸಾಧ್ಯತೆ ಇದೆ. ಬುಧಗ್ರಹ ತೃತೀಯದಲ್ಲಿ ಇರುವಂತದ್ದು ಇದಕ್ಕೆ ಕಾರಣ. ಇನ್ನ ಕೆಲಸದಲ್ಲಿ ಹೊಸ ಕೆಲಸಕ್ಕೆ ಹುಡುಕ್ತಿರುವಂತವ್ರಿಗೆ, ವಿದೇಶದಲ್ಲಿ ಕೆಲಸ ಹುಡುಕ್ತಿಂತವ್ರಿಗೆ, ಹಾಗೇನೆ ತಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆ, ತಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗುವ ಪ್ರಯತ್ನದಲ್ಲಿರುವಂತವ್ರಿಗೆ ಬಹಳ ಅನುಕೂಲವಾಗುತ್ತೆ. ಉದ್ಯೋಗದ ಅವಕಾಶವಾಗುತ್ತೆ, ಇಂಟರ್ವ್ಯೂಗಳಲ್ಲಿ ಅನುಕೂಲವಾಗುತ್ತೆ. ಡಾಕ್ಯುಮೆಂಟೇಶನ್ ಸಂಬಂಧಪಟ್ಟಂತೆ ಸ್ಟ್ರಕ್ ಆಗಿದ್ರೆ, ಇನ್ನೊಂದು ಸಮಸ್ಯೆಗಳಿದ್ರೆ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ, ಸರಿಯಾಗುತ್ತೆ. ಅನಂತರದಲ್ಲಿ
ಪ್ರಾಪರ್ಟಿ ತಗೊಳ್ಳೋದು ಬೇಡ, ಸ್ವಲ್ಪ ಪ್ರಾಪರ್ಟಿ ತಗೊಳ್ಳುವಂಥದ್ದು, ಮನೆ ತಗೊಳ್ಳುವಂಥದ್ದು, ಸೈಡ್ ತಗೊಳ್ಳುವಂಥದ್ದನ್ನ ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು. ಹಾಗೇನೆ ವ್ಯಾಪಾರಿಗಳಿಗೆ ಬಹಳ ಅನುಕೂಲ ಆಗತ್ತೆ. ಎಸ್ಪೆಷಲಿ ಬಂದು ತರಕಾರಿ ವ್ಯಾಪಾರ, ಬಟ್ಟೆಗಳ ವ್ಯಾಪಾರ ಮಾಡುವಂತವ್ರು, ಸಣ್ಣ ಸಣ್ಣ ಬಿಸ್ನೆಸ್ ಗಳು ಮಾಡುವಂತವ್ರು, ಕಬ್ಬಿಣಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳನ್ನು ಮಾಡೋರು, ಇವೆಲ್ಲ ಅನುಕೂಲ. ರಿಯಲ್ ಎಸ್ಟೇಟ್ ಉದ್ಯೋಗ ಮಾಡುವಂತವರಿಗೆ, ಏಜೆನ್ಸಿ ತರ ಮಾಡುತ್ತಾ ಇರ್ತಾರಲ್ಲ, ಅವರಿಗೆ ಅನಾನುಕೂಲವಾಗುತ್ತೆ. ಸೊ ಇಷ್ಟು ವಿಚಾರಗಳು ವೃಷಭ ರಾಶಿಗೆ ಸಂಬಂಧಿಸಿದ್ದು.